ಪ್ರಾತಸ್ಮರಣೀಯರಾದ ಸದ್ಗುರು ಸಿದ್ಧಲಿಂಗ ಪ್ರಭು ಮಹಾರಾಜರನ್ನ, ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಕಾರ್ಯಕ್ರಮದ ಕಾರಣೀಪುರುಷರೂ ಆಗಿರುವಂತಹ ಶಂಕರಲಿಂಗ ಮಹಾರಾಜರನ್ನ ಸ್ಮರಣೆ ಮಾಡಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಸಿದ್ಧಲಿಂಗ ಮಹಾರಾಜರ ಪರಾವತಾರಿಗಳು ಎನ್ನ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದು ಸುಕ್ಷೇತ್ರ ಕಕ್ಕಳ ಮೇಲೆಯ ಈ ಪುಣ್ಯ ತಾಣದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಸದ್ಗುರು ಶಂಕರಲಿಂಗ ಮಹಾರಾಜರ 103ನೇ ವರ್ಷದ ಭವ್ಯ ರಥೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ 21 ದಿವಸಗಳ ಕಾಲ ಸಿದ್ಧಿಪುರುಷ ಮಹಿಮಾಪುರುಷ ಅಮೋಘ ಸಿದ್ದೇಶ್ವರರ ಮಹಾಪುರಾಣವನ್ನ ನಿಮ್ಮೆಲ್ಲರ ಮನಮುಟ್ಟುವಾಗೆ ಹೇಳಿರುವಂಥ ಆತ್ಮೀಯ ಪರಮಪೂಜ್ಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಪರಮಪೂಜ್ಯ ಅಭಿನವ ಮಧುಗುಣ್ ಮಹಾರಾಜರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮಾತೋಶ್ರೀಯವರಲ್ಲಿ, ಶ್ರೀಮಠದ ಭವ್ಯ ಪರಂಪರೆಯ ಎಲ್ಲ ಸಾಧು ಮಹಾರಾಜರಲ್ಲಿ, ವಿಶೇಷವಾದಂಥ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಿವಾರಿಯವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ, ಕಲಾವಿದರಲ್ಲಿ, ಕಕ್ಕಳಮೇಲಿ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸೇರಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಕಕ್ಕಳ ಮೇಲೆಯಲ್ಲಿ ಶಂಕರಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವ ಇಂದು ಸಾವಿರ ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ಶಂಕರಲಿಂಗ ಮಹಾರಾಜರ ಭವ್ಯ ರಥೋತ್ಸವ ನೋಡ್ತಕ್ಕಂಥ ಸೌಭಾಗ್ಯ ಶ್ರೀಮಠದ ಎಲ್ಲ ಭಕ್ತರಾಗಿರುವಂಥದ್ದು. ಬಹುಶಃ ಕಕ್ಕಳ ಮೇಲೆಯಲ್ಲಿ ಪ್ರತಿ ವರ್ಷ ಶಂಕರಲಿಂಗ ಮಹಾರಾಜರ ರಥೋತ್ಸವ ಎಷ್ಟು ಭವ್ಯ ಭಕ್ತರ ಭಕ್ತಿ ಭಾವನೆಯಲ್ಲಿ ನಡೀತದೆ ಅಂದರೆ, ನಾವೆಲ್ಲರೂ ಈ ಥರ ಜನಸ್ತೋಮ ಭಕ್ತಸ್ತೋಮ ನೋಡಬೇಕು ಅಂತಂದರೆ ಕುಂಭಮೇಳಕ್ಕೆ ಹೋಗಬೇಕು ಅಂತ ನಾವೆಲ್ಲ ವಿಚಾರ ಮಾಡ್ತೇವೆ. ಆದರೆ ಇವತ್ತು ಸಿದ್ಧಲಿಂಗ ಮಹಾರಾಜರು ಜನ್ಮ ತಾಳಿರುವಂಥ ಆ ಪುಣ್ಯ ಭೂಮಿಯಲ್ಲಿ ಮತ್ತೊಂದು ಕುಂಭಮೇಳ ನೋಡಬೇಕಾದ್ರೆ ಅದು ಎಲ್ಲಿಗೆ ಬರಬೇಕು ಅಂದರೆ ಕಕ್ಕಳ ಮೇಲೆ ಗ್ರಾಮಕ್ಕೆ ಬರಬೇಕು ಅನ್ನುವಂಥದ್ದು. ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಕೂಡಿರುವಂಥ ಈ ಜಾತ್ರೆ, ಇಲ್ಲಿ ಯಾರು ಕೂಡ ದುಡ್ಡು ಖರ್ಚು ಮಾಡಿ ಜಾತ್ರೆಗೆ ಹೋಗಬೇಕು, ಮೋಜು ಮಾಡಬೇಕು, ಇನ್ನೊಂದು ಮಾಡಬೇಕು, ಬಹಳ ಖುಷಿಪಟ್ಟು ಬರಬೇಕು ಅನ್ನುವಂಥ ಭಾವನೆಯಿಂದ ಯಾರೂ ಕೂಡ ಇಲ್ಲಿ ಬಂದವರಲ್ಲ. ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿಯೊಬ್ಬರು ಬರತಕ್ಕಂಥವರು ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಗುರುವಿಗೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು, ನಾವು ಕಕ್ಕಳ ಮೇಲೆಯ ಶಂಕರಲಿಂಗ ಮಹಾರಾಜರ ಪುಣ್ಯ ರಥೋತ್ಸವದಲ್ಲಿ ಭಾಗವಹಿಸಿ ಆ ಆಶೀರ್ವಾದವನ್ನು ಪಡೆದುಕೊಂಡ್ರೆ, ಆ ಭವ್ಯವಾದಂಥ ರಥ ನಾವು ಎಳೆದ್ರೆ
ನಮ್ಮ ಜೀವನದ ರಥ ಜನ್ಮ ಜನ್ಮಕ್ಕೂ ಸಿದ್ಧಲಿಂಗ ಎಳಿತಾನೆ ಅನ್ನುವಂಥ ಭಾವನೆಯಿಂದ ಇವತ್ತು ಎಲ್ಲರೂ ಭಕ್ತಿಯಿಂದ ಸೇರಿರುವಂಥದ್ದು. ಕಳೆದ 3 ವರ್ಷಗಳ ಹಿಂದೆ ಈ ಕಕ್ಕಳ ಮೇಲೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿ ಹೋಗಿರುವಂಥದ್ದು. ರಥೋತ್ಸವಕ್ಕೆ 100 ವರ್ಷದ ಸಂಭ್ರಮ. ಆ ಸಂಭ್ರಮ ಆಚರಣೆಯಲ್ಲಿ ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಹಾಗಾಗಿ ಇವತ್ತು ನಾವೇನು ಈ ಭವ್ಯ ರಥೋತ್ಸವ ಸಿದ್ಧಲಿಂಗ ಮಹಾರಾಜರು ತಮ್ಮ ಪ್ರಸಾದ ಹಸ್ತದಿಂದ ತಯಾರು ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲೋ ನಾವು ಬೇರೆ ಬೇರೆದವ್ರ ಕಡೆ ಭಾಳ ದುಡ್ಡು ಖರ್ಚು ಮಾಡಿ ಬೆಳ್ಳಿ ರಥ ಮಾಡಿಸ್ಬೋದು, ಮತ್ತೊಂದು ಬಂಗಾರದ ರಥ ಮಾಡಿಸ್ಬೋದು, ಕಬ್ಬಿಣದ ರಥ ಮಾಡಿಸ್ಬೋದು. ಆದರೆ ಆ ಎಲ್ಲ ರಥಕ್ಕೆ ಬೆಲೆ ಕಟ್ಟಕ್ಕಾಗ್ತದೆ. ಎಷ್ಟು ಕಿಲೋ ಬಂಗಾರದಿಂದ ಇದು ತಯಾರು ಮಾಡಿದ್ದಾರೆ, ಎಷ್ಟು ಕಿಲೋ ಬೆಳ್ಳಿಯಿಂದ ತಯಾರು ಮಾಡಿದ್ದಾರೆ ಅನ್ನುವಂಥ ಬೆಲೆಯನ್ನು ಕಟ್ಬೋದು. ಆದರೆ ಸ್ವತಃ ಸಿದ್ಧಲಿಂಗ ಮಹಾರಾಜರು ತಮ್ಮ ಪ್ರಸಾದ ಹಸ್ತದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಥ ಏನೈತಲ್ಲ, ಈ ರಥಕ್ಕೆ ಆ ಮೇಲಿರುವಂಥ ಭಗವಂತನಿಗೂ ಲೆಕ್ಕ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗುವುದಿಲ್ಲ. ಯಾಕಂದ್ರೆ ಸ್ವತಃ ಭಗವಂತನೇ ತಯಾರ ಮಾಡಿರುವಂಥ ಈ ರಥ ಇವತ್ತು ನಾವು ಎಳಿತಕ್ಕಂಥದ್ದು, ನಾವು ನೋಡ್ತಕ್ಕಂಥ ಒಂದು ಸೌಭಾಗ್ಯ ಇದೆಯಲ್ಲ, ನಿಜವಾಗಿಯೂ ಕೂಡ ಇವತ್ತೇನು ಭಕ್ತರು ಭಕ್ತಿ ಶ್ರದ್ಧೆಯಿಂದ ತಾವು ಬಂದಿದ್ದೀರಿ, ಈ ರಥ ಎಳೆಯುವಂಥ ಒಂದು ದೃಶ್ಯ ನೀವು ಬರೀ ಕಣ್ಣು ತುಂಬಿಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಜನ್ಮ ಜನ್ಮದ ಪಾಪ ಎಲ್ಲ ನಾಶ ಆಗಿ ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಅಂಥ ಒಂದು ಪುಣ್ಯಮಯವಾಗಿರುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿಗೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಸಿದ್ಧಲಿಂಗ ಮಹಾರಾಜರು ನಿರ್ಮಾಣ ಮಾಡಿರುವಂಥ ಶಂಕರಲಿಂಗ ಮಹಾರಾಜರ ರಥ ನಾವೆಲ್ಲರೂ ಭಕ್ತಿಯಿಂದ ಎಳೆದು ಅದನ್ನು ನೋಡಿ ಕಣ್ತುಂಬುವಂಥ ಒಂದು ಯೋಗ ನಮಗೆ ಬಂದಿರುವಂಥದ್ದು. ಹಾಗಾಗಿ ನಾವೆಲ್ಲರೂ ಅದನ್ನು ನೋಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಪಾಪ ಕರ್ಮಗಳು ದೂರ ಆಗಿ ನಿಮಗೆಲ್ಲ ಶಂಕರಲಿಂಗ ಮಹಾರಾಜರ ಆಶೀರ್ವಾದ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸೇರಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.